ಹಾಯ್. ಹಸಿ ಅಲ್ಲ ಬೆಲ್ಲ ತಗೊಂಡು ಇವರು ಅಡುಗೆ ಮನ್ಯಾಗ ಏನು ಮಾಡಾಕತ್ತಾರ ಅಂತೀರನ್ನ. ಏನಿಲ್ಲ, ಎಲ್ಲರಿಗೂ ಈಗ ಗಂಟ್ಲು ನೋವು, ಕೆಮ್ಮು, ನೆಗಡಿ, ಈಗ ಹವಾಮಾನ ಚೇಂಜ್ ಆಗೋಣ ಇವೆಲ್ಲ ಬರ್ತಿರ್ತಾವೆ. ಆವಾಗ ಇದನ್ನ ಮಾಡಿಕೊಂಡು ತಿಂದ್ವಿ ಅಂದ್ರೆ ಬಾಯಿಯೊಳಗೆ ಇಟ್ಕೊಂಡ್ವಿ ಅಂದ್ರೆ ಕಮ್ಮಿ ಆಗ್ತದೆ. ಇದು ಕಫ್ ರೆಸಿಪಿ ಹೇಳ್ತೀನಿ ಬರ್ರಿ. ಮೊದಲು ಇದು ತೊಗೋಬೇಕ್ರಿ. ಎಲ್ಲ ತೊಗೊಂಡು ಇದು ಮೇಗಿಂದ ಎಲ್ಲ ಸುಲಿಬೇಕು. ಇದೆಲ್ಲ ಸುಲಿದು ಸಣ್ಣಂಗೆ ಕಟ್ ಮಾಡಿ ಇಡ್ಬೇಕ್ರಿ. ಇದು ಈಗ ಸಣ್ಣಂಗೆ ಕಟ್ ಮಾಡೀನಿ ರೀ. ಇದು ಮಿಕ್ಸರ್ಗೆ ಹಾಕ್ತೀನಿ ರೀ. ಇದಕ್ಕೆ ನೀರದು ಏನೂ ಹಾಕಬಾರ್ದ್ರಿ, ಹಂಗೆ ಮಿಕ್ಸರ್ ಮಾಡಬೇಕು. ಇದು ಮಿಕ್ಸರ್ಗೆ ಹಾಕೋಣ ಹಿಂಗೆ ಆಗ್ತದೆ ರೀ. ಈಗೇನು ಮಾಡಬೇಕು, ಪ್ಯಾನ್ ಇಡಬೇಕ್ರಿ ಒಂದು ಗ್ಯಾಸ್ ಮೇಲೆ. ಪ್ಯಾನ್ ಇಟ್ಟು ಗ್ಯಾಸ್ ಹಚ್ಚಿ ಇದ್ರ ಮೇಲೆ ಇದು ಮಿಕ್ಸರ್ ಹಾಕ್ಕೊಂಬಂದಿದ್ದು ಇದಿಷ್ಟು ಹಾಕ್ತೀನಿ ರೀ. ಇದಕ್ಕೆ ಇದು ಒಂದು 100 ಗ್ರಾಮ್ನಷ್ಟು ಐತ್ರಿ. ಇದಕ್ಕೇನದ ಸ್ವಲ್ಪ ಹೆಚ್ಚಿಗೆ ಹಾಕ್ಬೇಕ್ರಿ ಬೆಲ್ಲ. 100 ಗ್ರಾಮ್ಗಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಎರಡು ಮಿಕ್ಸ್ ಮಾಡ್ಬೇಕು. ಬೆಲ್ಲ ಹಾಕಿ ಎರಡು ಹಿಂಗೆ ಕಲಿಸ್ಕೊತಾ ಇರ್ಬೇಕ್ರಿ. ಇದು ಬೆಲ್ಲ ಹಾಕೋಣ ಹಿಂಗೆ ಅಳಕ್ಕೆ ಹಾಕಿದ್ರಿ, ಹಿಂಗೆ ಕಾಯಿಡ್ಸ್ಕೊತ ಇರ್ಬೇಕು. ಸ್ವಲ್ಪ ಗಟ್ಟಿ ಆಗುತ್ತಾನ ಸಣ್ಣ ಉರಿ ಒಳಗೆ ಕಾಯಿಡ್ಸ್ಬೇಕು. ಹಿಂಗೆ ಕುದೀತದ್ರಿ. ಇದು ಹಾಗೆ ಕಾಯಿಡ್ಸ್ಕೊತಾನೆ ಇರಬೇಕು. ಇದು ಹಿಂಗೆ ಕುದಿಯೋ ಹೊತ್ತಿನಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಸ್ವಲ್ಪ ಪೆಪ್ಪರ್ ಪೌಡ್ರ್, ಸ್ವಲ್ಪ ಏಲಕ್ಕಿ ಹಾಕಿ ಕಾಯಿಸ್ಬೇಕ್ರಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಇದು ಕುದಿಯೋ ಹೊತ್ತಿನಾಗ ಒಂದು 2-3 ಚಮಚೆ ತುಪ್ಪ ಹಾಕ್ಬೇಕ್ರಿ. ಇದಕ್ಕೆ ಸ್ವಲ್ಪ ನೆಲ್ಲಿಕಾಯಿ ತುರಿದು ಹಾಕ್ಬೇಕ್ರಿ. ನಮ್ಮ ಮನ್ಯಾಗ ಇದು ಒಣಗಿದ್ದೈತಿ, ಇದನ್ನ ಹಾಕ್ತೀನಿ. ಇಲ್ಲಾಂದ್ರೆ ಪುಡಿ ಹಾಕಿದ್ರೂ ಬರ್ತದೆ. ನೆಲ್ಲಿಕಾಯಿ ಪುಡಿ ಇರ್ತದಲ್ಲ ಅದು ಹಾಕಿದ್ರು ಬರ್ತದೆ. ಇದು ತುಪ್ಪ ಹಾಕಿ ಹಿಂಗೆ ಕಲಿಸ್ತೀವಲ್ರಿ, ಇದು ಹಿಂಗೆ ಅಂಟ್ಕೊಲಾರ್ದಂಗೆ ಹಿಂಗೆ ಬರ್ತದೆ ರೀ ತೇವಿಗೆ. ಆವಾಗ ಇದನ್ನ ಸ್ವಲ್ಪ ಆರಾಕ ಬೇರೆ ತಾಟ್ನಾಗ ಹಾಕಿ ತೆಗಿಬೇಕ್ರಿ. ಇದು ಈ ಥರ ಎಲ್ಲ ಬಿಟ್ಕೋಬೇಕ್ರಿ. ಅಲ್ಲಿ ತನಕ ಸಣ್ಣಂಗೆ ಇಟ್ಟು ಇದು ಮಾಡ್ಬೇಕು. ಇದಾದ್ಮೇಲೆ ಗ್ಯಾಸ್ ಬಂದ್ ಮಾಡ್ಬೇಕು. ಸ್ವಲ್ಪ ಆರಾಕ್ ಬಿಡಬೇಕು. ಇದು ಸ್ವಲ್ಪ ಆರಾನ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ರಿ. ಹಚ್ಕೊಂಡು ಹಿಂಗೆ ಇಷ್ಟ ಮಾಡಿಬಿಟ್ರಿ ಗುಂಡು ಗುಂಡಕ್ಕೆ. ಈ ಥರ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಕರ್ನ ಮಾಡ್ಬೇಕು, ಪೂರಾ ಆರಾನ ಮಾಡಬಾರ್ದು. ಈ ಥರ ಒಂದೊಂದು ಉಂಡೆ ಮಾಡ್ಕೊಂಡು ಇಟ್ಕೊಂಡು ಬಿಡ್ರಿ. ನಿಮ್ಮ ಕೆಮ್ಮು ಹೊತ್ತಿನಾಗ ಇದೊಂದು ತೊಗೊಳೋದು ಬಾಯಿಗೆ ಹಾಕ್ಕೊಂಡು ಬಾಯಿಗೆ ಇಟ್ಕೊಂಡು ಕೂತ್ರಿ ಅಂದ್ರೆ ಕೆಮ್ಮು ಕಫ ಎಲ್ಲ ಕಮ್ಮಿ ಆಗ್ತದೆ. ಥ್ಯಾಂಕ್ ಯು.